ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ತರಗತಿಯಲ್ಲಿ ಮುಂದುವರೆದು ನಾವು ಬೆಳವಣಿಗೆಯ ಮತ್ತು ವಿಕಾಸದ ಮೇಲೆ ಪ್ರಭಾವ ಬೀರುವಂತಹ ಅಂಶಗಳನ್ನ ನಾವು ಇವಾಗ ನೋಡ್ತಾ ಹೋಗೋಣ. ಪ್ರತಿಯೊಂದು ಮಗು ಕೂಡ ಜನನ ಆಗುವಾಗ ತನ್ನ ತಂದೆ ತಾಯಿಯಿಂದ ಕೆಲವು ವಿಶೇಷ ಗುಣಲಕ್ಷಣಗಳನ್ನ ಪಡೆದುಕೊಂಡು ಹುಟ್ಟುತ್ತೆ. ಕೆಲವು ಅನುವಂಶೀಯ ಅಂಶಗಳೊಂದಿಗೆ ಜನಿಸಿದ ನಂತರ ತಾವು ಪರಿಸರಕ್ಕೆ ಅಥವಾ ಪರಿಸರದ ಸಂಪರ್ಕಕ್ಕೆ ನಾವು ಬರ್ತೀವಿ. ಅನುವಂಶೀಯತೆ ಏನಿದೆ ಮಗುವಿಗೆ ಕೆಲವು ಅಂಶಗಳನ್ನ ನೀಡುತ್ತೆ. ಅನುವಂಶೀಯತೆ ಏನಿದೆ ಮಗುವಿಗೆ ಪ್ರತಿಯೊಂದು ಮಗುವಿಗೂ ಕೂಡ ಕೆಲವೊಂದು ಅಂಶಗಳನ್ನ ನೀಡುತ್ತೆ. ಮತ್ತು ಪರಿಸರ ಏನಿದೆ ಅದು ಅವುಗಳ ಮೇಲೆ ಪ್ರಭಾವವನ್ನ ಬೀರುತ್ತೆ ಅನುವಂಶೀಯತೆ ಮೇಲೆ. ಸೊ ಅನುವಂಶೀಯತೆ ಮತ್ತು ಪರಿಸರ ಇವೆರಡೂ ಕೂಡ ವ್ಯಕ್ತಿಯ ವಿಕಾಸದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸ್ತವೆ. ಇನ್ನು ಮಾನವನ ಕೆಲವು ಗುಣಲಕ್ಷಣಗಳು ಅನುವಂಶೀಯತೆಯಿಂದ ಪ್ರಭಾವಿತ ಆದ್ರೆ ಮತ್ತೆ ಕೆಲವು ಪರಿಸರದಿಂದ ಪ್ರಭಾವಿತ ಆಗ್ತವೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೋಡಿ, ಮಗುವಿನ ಅಥವಾ ಮಾನವನ ಕೆಲವು ಗುಣಲಕ್ಷಣಗಳು ಅನುವಂಶೀಯತೆಯಿಂದ ಪ್ರಭಾವಿತ ಆದ್ರೆ ಮತ್ತೆ ಕೆಲವು ಪರಿಸರದಿಂದ ಪ್ರಭಾವಕ್ಕೆ ಒಳಪಡ್ತವೆ. ವ್ಯಕ್ತಿಗಳು ತಮ್ಮ ಗುಣಲಕ್ಷಣಗಳನ್ನ ಅಂಕುರಾಣುಗಳ ಮತ್ತು ಅವುಗಳಲ್ಲಿ ಇರುವಂತಹ ವರ್ಣತಂತುಗಳು ಹಾಗೂ ವಂಶವಾಹಿನಿಗಳ ಮೂಲಕ ವಂಶ ಪಾರಂಪರೆಯಾಗಿ ಪಡೆದುಕೊಳ್ತಾರೆ. ಇನ್ನು ಕಣ್ಣು, ಕೂದಲು ಹಾಗೂ ಚರ್ಮಗಳ ಬಗ್ಗೆ ಕಣ್ಣು, ಕೂದಲು, ಚರ್ಮಗಳ ಬಣ್ಣ ಆಗಿರ್ಬೋದು, ತಲೆಯ ಗಾತ್ರ ಆಗಿರ್ಬೋದು, ಕೈ ಬೆರಳುಗಳ ವಿನ್ಯಾಸ ಆಗಿರ್ಬೋದು, ಲೈಂಗಿಕ ಪಕ್ವನನದ ಕಾಲ ಹಾಗೂ ದೇಹದ ದೃಢತೆ ಇವುಗಳು ಮುಖ್ಯವಾಗಿ ಅನುವಂಶೀಯ ಗುಣಗಳಿಂದ ನಿರ್ಧರಿತ ಆಗ್ತವೆ. ಇನ್ನು ಮತ್ತೊಂದು ಕಡೆ ನೋಡೋದಾದ್ರೆ ಮನೋವೈಜ್ಞಾನಿಕ ಗುಣಗಳಾಗಿರುವಂತಹ ಮನಸ್ಥಿತಿ ಆಗಿರ್ಬೋದು, ಕೆಲವೊಂದು ಆದರ್ಶಗಳಾಗಿರ್ಬೋದು, ಮಕ್ಕಳ ಆಸಕ್ತಿ ಆಗಿರ್ಬೋದು, ಅವರ ಮನೋಭಾವಗಳಾಗಿರ್ಬೋದು, ಇವೆಲ್ಲವೂ ಏನಿದೆ ಪರಿಸರದಿಂದಾನೇ ಪ್ರಭಾವಿತ ಆಗಿರುತ್ತೆ. ಆದ್ರಿಂದ ಅನುವಂಶೀಯತೆ ಮತ್ತು ಪರಿಸರಗಳೆರಡೂ ಕೂಡ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ಮುಖ್ಯವಾಗಿ ಪರಿಣಾಮವನ್ನ ಬೀರುತ್ತೆ. ಸೊ ಅವುಗಳನ್ನ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಈಗ ಅನುವಂಶೀಯತೆ ಯಾವ ರೀತಿ? ಅನುವಂಶೀಯತೆ ಅನ್ನುವಂಥದ್ದು ವಂಶ ಪಾರಂಪರ್ಯವಾಗಿ ಬರುವಂತ ಗುಣ. ಅದು ಅನುವಂಶೀಯ ಕ್ರಿಯೆಯ ಮೂಲಕ ಒಂದು ಜೀವಕೋಶದಿಂದ ಪ್ರಾರಂಭವಾಗಿ ಒಬ್ಬ ವ್ಯಕ್ತಿ ಪ್ರೌಢನಾಗಿ ಬೆಳವಣಿಗೆ ಆಗೋದು ಒಂದು ಸಂಕೀರ್ಣ ಪ್ರಕ್ರಿಯೆ. ಇಟ್ ಇಸ್ ಅ ವೆರಿ ಕಾಂಪ್ಲೆಕ್ಸ್ ಪ್ರೋಸೆಸ್. ಗರ್ಭಧಾರಣೆಯ ಸಮಯದಲ್ಲಿ ಎರಡು ಅಂಕುರಾಣುಗಳು ಅಂದ್ರೆ ತಂದೆಯಿಂದ ಬರುವ ವೀರ್ಯಾಣು ಹಾಗೂ ತಾಯಿಯಿಂದ ಬರುವ ಅಂಡಾಣು ಒಂದುಗೂಡಿ ಹೊಸ ಜೀವಿಯ ಉದಯಕ್ಕೆ ಕಾರಣ ಆಗತ್ತೆ. ಈಗ ನೋಡಿ, ಗಂಡು ಮತ್ತು ಹೆಣ್ಣು ಜನನಕೋಶಗಳನ್ನ ಅಂಕುರಾಣುಗಳು ಅಂತ ಕರೀತಾರೆ. ಗಂಡು ಮತ್ತು ಹೆಣ್ಣು ಅಂಕುರಾಣುಗಳ ಸಂಯೋಗದಿಂದ ಅಂಡಾಣು ಫಲಿತಗೊಂಡು ಝೈಗೋಟ್ ಅನ್ನುವಂಥದ್ದು ಉತ್ಪತ್ತಿ ಆಗತ್ತೆ. ಅದನ್ನ ನಾವು ಯುಗ್ಮಕೋಶ ಅಂತ ಹೇಳ್ತೀವಿ. ಕೋಶ ವಿಭಜನೆಯ ಮೂಲಕ ಈ ಝೈಗೋಟ್ ಏನಿರುತ್ತೆ ಅದು ದ್ವಿಗುಣಗೊಳ್ಳುವುದರ ಮೂಲಕ ಬೆಳವಣಿಗೆ ಮತ್ತು ವಿಕಾಸ ನಡೆಯುತ್ತೆ. ಕೋಶ ವಿಭಜನೆ, ಸೆಲ್ ಡಿವಿಷನ್ ಆದ ನಂತರ ಈ ಝೈಗೋಟ್ ಏನಿದೆ ಇಟ್ ಬಿಕಮ್ಸ್ ಡಬಲ್. ಸೊ ಅದರ ನಂತರ ಏನಾಗುತ್ತೆ ಅಂದ್ರೆ ಸೈಜು ದೊಡ್ಡದಾಗಿ ಬೆಳವಣಿಗೆ ಮತ್ತು ವಿಕಾಸ ನಡೀತಾ ಹೋಗುತ್ತೆ. ಈಗ ನೋಡಿ, ತಂದೆಯಿಂದ ವೀರ್ಯಾಣು, ತಾಯಿಯಿಂದ ಅಂಡಾಣು. ತಂದೆ ವೀರ್ಯಾಣು 23 ವರ್ಣತಂತುಗಳನ್ನ ಒಳಗೊಂಡಿರುತ್ತೆ. ತಾಯಿಯ ವೀರ್ಯಾಣು 23 ವರ್ಣತಂತುಗಳನ್ನ ಒಳಗೊಂಡಿರುತ್ತೆ. ಸೊ ಎಷ್ಟು ಟೋಟಲ್? 46. ಓಕೆ, ಸೊ ಇಲ್ಲಿ 22x, ಇಲ್ಲಿ 22x ಅಂಡ್ 22y. ಓಕೆ, 22x ಪ್ಲಸ್ 22x ಆದ್ರೆ ಅದು ಹೆಣ್ಣು ಮಗು, 22y ಪ್ಲಸ್ 22x ಆದ್ರೆ ಅದು ಗಂಡು ಮಗು. ಓಕೆ, ಸೊ ತಂದೆ XY ಅನ್ನ ಹೊಂದಿದ್ರೆ ತಾಯಿ XX ಅನ್ನ ಹೊಂದಿರ್ತಾರೆ, ಕ್ರೋಮೋಸೋಮ್ಸ್. ಇನ್ನು ವೀರ್ಯಾಣು ಮತ್ತು ಅಂಡಾಣುಗಳೆರಡನ್ನೂ ವರ್ಣತಂತುಗಳು ಅಂತ ನಾವು ಕರಿತೀವಿ. ಮಾನವ ಜೀವಕೋಶ ಕೇಂದ್ರದಲ್ಲಿ 23 ಜೊತೆ ವರ್ಣತಂತುಗಳು ಹೊಂದಿರ್ತವೆ. ಇವುಗಳಲ್ಲಿ 22 ಜೊತೆ ಏನಿರ್ತಾವಲ್ವಾ ಅವನ್ನ ಆಟೋಸೋಮ್ಸ್ ಅಂತ ಕರಿತೀವಿ. ಇಟ್ ಮೀನ್ಸ್ ಸಾಮಾನ್ಯ ವರ್ಣತಂತುಗಳು. ಹಾಗೂ ಒಂದು ಜೊತೆ ಲಿಂಗ ವರ್ಣತಂತುಗಳು ಇರ್ತವೆ. ಅವೇ ಲಿಂಗವನ್ನ ನಿರ್ಧಾರ ಮಾಡುವಂಥದ್ದು. ಈಗ 23 ವರ್ಣತಂತುಗಳು ತಂದೆಯಿಂದ ಹಾಗೂ 23 ವರ್ಣತಂತುಗಳು ತಾಯಿಯಿಂದ ಬಂದು ಒಂದರ ಜೊತೆಗೊಂದು ಜೋಡಿಯಾಗಿ ಕಾರ್ಯವನ್ನ ನಿರ್ವಹಿಸ್ತವೆ. ಈಗ ಹೆಣ್ಣಿನಲ್ಲಿ ಇರುವಂತಹ ಒಂದು ಜೊತೆ ವರ್ಣತಂತುಗಳನ್ನ XX ಅಂತ ಕರಿತೀವಿ, ಗಂಡಿನಲ್ಲಿ XY ಅಂತ ಹೆಸರಿಸ್ತೀವಿ. ಇವುಗಳಿಗೆ ಲಿಂಗ ವರ್ಣತಂತುಗಳು ಅಂತ ಕೂಡ ನಾವು ಕರಿತೀವಿ. ಓಕೆ, ಪ್ರತಿಯೊಂದು ವರ್ಣತಂತುವಿನಲ್ಲೂ ಕೂಡ ವಂಶವಾಹಿಗಳೆಂಬ ಸಾವಿರಾರು ಅತಿ ಸೂಕ್ಷ್ಮ ರಾಸಾಯನಿಕ ದ್ರವ್ಯಗಳು ಕೂಡ ಇರ್ತವೆ. ಈ ವಂಶವಾಹಿಗಳೇ ಈ ಅನುವಂಶೀಯತೆ ಮೂಲ ಘಟಕಗಳು ಅಂತ ನಾವು ಕರಿತೀವಿ. ಈಗ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ದೈಹಿಕ ಹಾಗೂ ಮಾನಸಿಕ ಗುಣಗಳು ಏನಿರ್ತವೆ ವಂಶ ಪಾರಂಪರ್ಯವಾಗಿ ಕೂಡ ಅದು ವರ್ಗಾವಣೆ ಆಗ್ತಾ ಇರುತ್ತೆ. ಸೊ ಈ ವಂಶ ಪಾರಂಪರ್ಯವಾಗಿ ವರ್ಗಾವಣೆ ಆಗೋದಕ್ಕೆ ಕಾರಣವಾದಂತ ಅಂಶಗಳೇ ಈ ಒಂದು ವಂಶವಾಹಿನಿಗಳು, ಮೀನ್ಸ್ ಜೀನ್ಸ್ ಅಂತ ಹೇಳ್ತೀವಿ.
ಈಗ ಪ್ರತಿಯೊಂದು ವರ್ಣತಂತುವಿನಲ್ಲಿ ಸುಮಾರು 3000 ನೋಡಿ, ಪ್ರತಿಯೊಂದು ವರ್ಣತಂತು ಅಂದ್ರೆ ಪ್ರತಿಯೊಂದು ಕ್ರೋಮೋಸೋಮ್ ಅಲ್ಲಿ ಕೂಡ 3000ದಷ್ಟು ವಂಶವಾಹಿಗಳು ಇದೆ ಅಂತ ಹೇಳಲಾಗಿದೆ. ಓಕೆ, ಇದಿಷ್ಟು ಏನು ಅನುವಂಶೀಯತೆ ಮತ್ತು ಪರಿಸರ. ಓಕೆ, ಸೊ ಈಗ ಮುಂದೆ ನೋಡ್ತಾ ಹೋಗೋಣ. ಅಂದ್ರೆ ಅನುವಂಶೀಯತೆ ಬಗ್ಗೆ ನಾವು ಇವಾಗ ನೋಡಿದ್ವಿ ಅಲ್ವಾ. ಸೊ ಅನುವಂಶೀಯ ನಿಯಮಗಳನ್ನು ನಿರ್ಧರಿಸುವಂತ ಅಂಶಗಳು ಯಾವ್ಯಾವು ಅಂತ ಹೇಳಿ ನೋಡ್ತಾ ಹೋಗೋಣ. ಇಲ್ಲಿ 3 ಲಾಸ್ ಬರುತ್ತೆ, ವೆರಿ ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೂ ಕೂಡ ಪ್ರಶ್ನೆಗಳು ಬರ್ತವೆ, ಬಂದಿದಾವೆ ಕೂಡ. ಇದ್ರ ಮೇಲೆ ಕೂಡ 1 ಮಾರ್ಕ್ ಕ್ವೆಶನ್ ಬಂದೇ ಬರುತ್ತೆ. ಮೊದಲನೇದು ಯಾವುದು ಅಂತ ಹೇಳಿದ್ರೆ ರೂಪಕ್ಕೆ ಪ್ರತಿರೂಪ ತತ್ವ. ಸೊ ರೂಪಕ್ಕೆ ಪ್ರತಿರೂಪ ತತ್ವ ಏನಿದೆಯಲ್ಲ, ಇದ್ರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ರೂಪಕ್ಕೆ ಪ್ರತಿರೂಪನಾಗಿರುವವರನ್ನ ಪಡೆಯುವುದು. ಅಂದ್ರೆ ಈಗ ಎತ್ತರವಿರುವ ತಂದೆ ತಾಯಿಗಳು ಎತ್ತರವಾಗಿರೋ ಮಕ್ಕಳನ್ನ ಪಡಿತಾರೆ, ಕುಬ್ಜ ತಂದೆ ತಾಯಿಗಳು ಕುಬ್ಜ ಮಕ್ಕಳನ್ನೇ ಪಡಿತಾರೆ. ಸೊ ಅದನ್ನ ನಾವೇನ್ ಹೇಳ್ತೀವಿ, ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಹೇಳ್ತೀವಿ. ಅಂದ್ರೆ ಏನು, ಸರಾಸರಿಯಾಗಿ ಮಕ್ಕಳು ಪೋಷಕರನ್ನೇ ಹೋಲುವಂತದನ್ನ ನಾವು ರೂಪಕ್ಕೆ ಪ್ರತಿರೂಪ ತತ್ವ ಅಂತ ಹೇಳ್ತೀವಿ. ಈಗ ಭಿನ್ನತೆಯ ತತ್ವವನ್ನ ನೋಡ್ತಾ ಹೋಗೋಣ. ಮಕ್ಕಳು ಅವರ ತಂದೆ ತಾಯಿಗಳ ನಿಶ್ಚಿತ ಪ್ರತಿರೂಪದಂತೆ ಇರೋದಿಲ್ಲ, ಅಥವಾ ಅವರ ತಂದೆ ತಾಯಿಗಳ ಬೆಳವಣಿಗೆಯಂತೆಯೇ ಆಯಾ ವಯೋಮಾನದಲ್ಲಿ ಮಕ್ಕಳ ಬೆಳವಣಿಗೆ ಇರೋದಿಲ್ಲ. ಒಂದೇ ಕುಟುಂಬದ ಮಕ್ಕಳ ಬುದ್ಧಿಶಕ್ತಿ, ಗಾತ್ರ ಮತ್ತೆ ಮನಸ್ಥಿತಿಯ ವ್ಯತ್ಯಾಸ ಕುರಿತು ಈ ತತ್ವ ತಿಳಿಸುತ್ತೆ. ಈ ವ್ಯತ್ಯಾಸಗಳಿಗೆ ಅಂಕುರಾಣುಗಳಲ್ಲಿ ಇರುವಂತ ವಂಶವಾಹಿನಿಗಳ ವಿವಿಧ ಜೋಡಣೆಗಳೇ ಕಾರಣ. ಇಲ್ಲೇನಾಗ್ತಾ ಹೋಗುತ್ತೆ, ತಂದೆ ತಾಯಿಯರ ಪ್ರತಿರೂಪವಾಗಿ ಮಕ್ಕಳು ಏನ್ ಕಂಡು ಬರೋದಿಲ್ಲ. ಓಕೆ, ಈವನ್ ತಂದೆ ತಾಯಿಯ ಬೆಳವಣಿಗೆಯಂತೆ ಆಯಾ ವಯೋಮಾನದಲ್ಲಿ ಮಕ್ಕಳ ಬೆಳವಣಿಗೆ ಇರೋದಿಲ್ಲ. ಓಕೆ, ಈ ವ್ಯತ್ಯಾಸಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಂಕುರಾಣುಗಳಲ್ಲಿ ಇರುವಂತಹ ವಂಶವಾಹಿನಿಗಳ ವಿವಿಧ ಜೋಡಣೆಗಳಿಂದ ಈ ರೀತಿ ಆಗಿರುತ್ತೆ. ಇನ್ನು 3ನೇ ತತ್ವ ಏನ್ ಹೇಳುತ್ತೆ ಅಂದ್ರೆ ಸಮಾಶ್ರಯಣದ ತತ್ವ. ಸಮಾಶ್ರಯಣದ ತತ್ವ ಅಂತ ಹೇಳಿದ್ರೆ ಪ್ರತಿಭಾವಂತ ತಂದೆ ತಾಯಿಗಳು ತಮಗಿಂತ ಕಡಿಮೆ ಪ್ರತಿಭಾನ್ವಿತ ಮಕ್ಕಳನ್ನ ಪಡೆಯುವಂಥದ್ದು. ನೋಡಿ, ತುಂಬಾ ವೆಲ್ ಎಜುಕೇಟೆಡ್ ಪೀಪಲ್ ಏನಿರ್ತಾರೆ, ಅವರು ಜನನ ನೀಡುವಂತಹ ಮಕ್ಕಳೇನಾಗಿರ್ತಾರೆ ಅವ್ರಿಗಿಂತ ಕಡಿಮೆ ಬುದ್ಧಿಶಕ್ತಿಯನ್ನ ಹೊಂದಿರ್ತಾರೆ. ಅದೇ ರೀತಿ ಕಡಿಮೆ ಬುದ್ಧಿಶಕ್ತಿಯನ್ನ ಹೊಂದಿದಂತ ಪೋಷಕರಿಗೆ ಬುದ್ಧಿನೇ ಇರೋದಿಲ್ಲ, ಅವರು ಅಷ್ಟೊಂದು ಇಂಟೆಲಿಜೆಂಟ್ ಆಗಿರೋದಿಲ್ಲ. ಆದ್ರೆ ಮಕ್ಕಳು ಅವರಿಗಿಂತ ಹೆಚ್ಚು ಬುದ್ಧಿವಂತರಾಗಿರ್ತಾರೆ. ಇದನ್ನ ನಾವೇನಂತ ಹೇಳ್ತೀವಿ, ಸಮಾಶ್ರಯಣ. ಮೀನ್ಸ್ ಈಸಿಯಾಗಿ ಹೆಂಗ್ ನೆನ್ಪಿಟ್ಕೋಬಹುದು ಅಂತ ಹೇಳಿದ್ರೆ ಡೆಡ್ ಅಪೋಸಿಟ್. ಓಕೆ, ಈಗ ತಂದೆ ತಾಯಿ ಬುದ್ಧಿವಂತಿದ್ರೆ ಮಕ್ಕಳು ದಡ್ಡರಿರ್ತಾರೆ, ತಂದೆ ತಾಯಿ ದಡ್ಡರಿದ್ದಾಗ ಮಕ್ಕಳು ಫುಲ್ ಬ್ರಿಲಿಯಂಟ್ ಇರ್ತಾರೆ. ಇದನ್ನ ನಾವು ಸಮಾಶ್ರಯಣದ ತತ್ವ ಅಂತ ಹೇಳ್ತೀವಿ, ಅಥವಾ ಸಮಾಶ್ರಯಣ ಅಂತ ಹೇಳ್ತೀವಿ. ಸೊ ಇದಿಷ್ಟು ಅನುವಂಶೀಯತೆ ಬಗ್ಗೆ ಆಯ್ತು. ಹಾಗೆ ಅನುವಂಶೀಯ ನಿಯಮಗಳನ್ನ ನಿರ್ಧರಿಸುವಂತ ಅಂಶಗಳನ್ನ ನಾವು ನೋಡಿದ್ವಿ. ಈಗ ಪರಿಸರದ ಬಗ್ಗೆ ನೋಡ್ತಾ ಹೋಗೋಣ. ವ್ಯಕ್ತಿಯ ಜೀವನದ ಪ್ರಾರಂಭದಿಂದ ಅವನ ಮೇಲೆ ಪ್ರಭಾವ ಬೀರುವ ಬಾಹ್ಯ ಅಂಶಗಳೆಲ್ಲವೂ ಕೂಡ ಪರಿಸರನೇ. ಓಕೆ, ಪರಿಸರ ಅನ್ನುವಂಥದ್ದು ಬೌದ್ಧಿಕ ಪರಿಸರ, ಜ್ಞಾನಾತ್ಮಕ ಪರಿಸರ, ಸಾಮಾಜಿಕ ಪರಿಸರ, ನೈತಿಕ ಪರಿಸರ, ಆರ್ಥಿಕ ಪರಿಸರ, ಸಾಂಸ್ಕೃತಿಕ ಹಾಗೂ ಸಂವೇಗಾತ್ಮಕ ಬಲಗಳನ್ನ ಅದು ಒಳಗೊಂಡಿರುತ್ತೆ. ಮಗುವಿನ ಜನನದ ನಂತರ ವಿಕಾಸದ ಮೇಲೆ ಭೌತಿಕ, ಬೌದ್ಧಿಕ ಮತ್ತು ಸಾಮಾಜಿಕ ಪರಿಸರಗಳು ಪ್ರಭಾವ ಬೀರ್ತವೆ. ಈಗ ಭೌತಿಕ ಪರಿಸರ ತಾಯಿ ಗರ್ಭಧಾರಣ ಅವಧಿಯಲ್ಲಿ ಹೊಂದಿರುವಂತ ಪರಿಸರದ ಅಂಶಗಳು ಮಗುವಿನ ಬೆಳವಣಿಗೆಯ ಮೇಲೆ ಪರೋಕ್ಷವಾಗಿ ಪ್ರಭಾವವನ್ನ ಬೀರ್ತವೆ. ಯಾವ ತರ, ಈಗ ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಅವಳು ತೆಗೆದುಕೊಳ್ಳುವಂತ ಅಂದ್ರೆ ಗರ್ಭಿಣಿಯಾದಂತ ತಾಯಿ ತೆಗೆದುಕೊಳ್ಳುವಂತ ಆಹಾರ, ಆಕೆಯ ಮಾನಸಿಕ ಸ್ಥಿತಿ, ಆಕೆ ಅನುಭವಿಸಿದಂತಹ ಕಾಯಿಲೆಗಳು, ಅಥವಾ ಅಂದ್ರೆ ಯಾವ ಒಂದು ರೋಗದಿಂದ ಬಳಲ್ತಾ ಇದ್ಲು, ಮಗುವಿನ ಪ್ರಸವ ಪೂರ್ವ ವಿಕಾಸದ ಮೇಲೆ ಅವು ಪ್ರಭಾವವನ್ನ ಬೀರ್ತವೆ. ಇನ್ನು ಮಗು ಜನಿಸಿದ ನಂತರ ಮನೆಯ ಪರಿಸರದಲ್ಲಿ ಇರುವಂತಹ ಘಟಕಗಳು ಅವನ ವಿಕಾಸದ ಮೇಲೆ ಪ್ರಭಾವವನ್ನ ಬೀರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಹವಾಗುಣ, ಕೊಠಡಿಯ ಕತ್ತಲೆ, ಸ್ಥಳದ ಭೌಗೋಳಿಕ ಸ್ಥಿತಿ ಆಗಿರ್ಬೋದು, ಆಹಾರ ಪೋಷಣೆ ಆಗಿರ್ಬೋದು, ಇವೆಲ್ಲವೂ ಕೂಡ ನಾವು ಈ ಅಂಡರ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಈಗ ಭೌತಿಕ ಪರಿಸರವನ್ನ ನೋಡ್ತಾ ಹೋದ್ರೆ ಮಗುವಿನ ಜ್ಞಾನಾತ್ಮಕ ವಿಕಾಸಕ್ಕೆ ಸಹಾಯ ಆಗುವಂತ ಎಲ್ಲಾ ಅಂಶಗಳನ್ನ ನಾವು ಬೌದ್ಧಿಕ ಪರಿಸರ ಅಂತ ಹೇಳ್ತೀವಿ. ಬೌದ್ಧಿಕ ಪರಿಸರ ಅಂದ್ರೆ ಏನು, ಮಗುವಿನ ಜ್ಞಾನಾತ್ಮಕ ವಿಕಾಸಕ್ಕೆ ಸಹಾಯ ಆಗುವಂಥದ್ದು. ಓಕೆ, ಜ್ಞಾನ. ಓಕೆ, ಈ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಮಗುವಿನ ಕಾಗ್ನಿಟಿವ್ ಡೆವಲಪ್ಮೆಂಟ್ಗೆ ಯಾವೆಲ್ಲ ಅಂಶಗಳು ಬರುತ್ತೋ ಅವೆಲ್ಲವನ್ನು ಕೂಡ ನಾವು ಬೌದ್ಧಿಕ ಪರಿಸರ ಅಂತ ಹೇಳ್ತೀವಿ. ಮಗುವಿಗೆ ಬೌದ್ಧಿಕ ಪ್ರಚೋದನೆ ಮೊದಲು ಎಲ್ಲಿಂದ ಪ್ರಾರಂಭ ಆಗುತ್ತೆ, ಮನೆಯಿಂದಾನೇ ಪ್ರಾರಂಭ ಆಗುತ್ತೆ. ಮಗುವಿನ ಬೌದ್ಧಿಕ ವಿಕಾಸ
ಪೋಷಕರು ಒದಗಿಸಿಕೊಡುವಂತಹ ತರಬೇತಿ ಮತ್ತು ಅನುಭವಗಳ ಮೇಲೆ ಅದು ಅವಲಂಬಿತ ಆಗಿರುತ್ತೆ. ಇದ್ರ ಜೊತೆಗೆ ಶಾಲೆಯಲ್ಲಿ ಮಗುವಿಗೆ ದೊರೆಯುವಂತಹ ಬೌದ್ಧಿಕ ಅಂಶಗಳಾಗಿರುವಂತಹ ಗ್ರಂಥಾಲಯ ಆಗಿರ್ಬೋದು, ಪ್ರಯೋಗಶಾಲೆ ಆಗಿರ್ಬೋದು, ಪಠ್ಯ ಆಗಿರ್ಬೋದು ಹಾಗೂ ಸಹಪಠ್ಯ ಚಟುವಟಿಕೆಗಳನ್ನ ವ್ಯವಸ್ಥಿತವಾಗಿ ಸಂಘಟಿಸಿದ್ರೆ ಮಗುವಿನಲ್ಲಿ ಅಪೇಕ್ಷಿತ ಜ್ಞಾನಾತ್ಮಕ ವಿಕಾಸವನ್ನ ನಾವು ಕಾಣ್ಬೋದು. ಹಾಗಾಗಿ ಶಿಕ್ಷಕರು ಶಾಲೆಯಲ್ಲಿ ಉತ್ತಮ ಬೌದ್ಧಿಕ ಪರಿಸರವನ್ನ ಒದಗಿಸ್ಕೊಡ್ಬೇಕಾಗುತ್ತೆ. ಇನ್ನು ಸಾಮಾಜಿಕ ಪರಿಸರ ನೋಡೋದಾದ್ರೆ ಇದನ್ನ ಕೆಲವೊಮ್ಮೆ ಸಾಮಾಜಿಕ ಅನುವಂಶೀಯತೆ ಹಾಗೂ ಸಾಮಾಜಿಕ ಪರಂಪರೆ ಅಂತ ಕೂಡ ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮ ಸಾಂಸ್ಕೃತಿಕ ಜೀವನ ಹಿಂದಿನ ಪೀಳಿಗೆಯಿಂದ ಹರಿದು ಬಂದಿದೆ. ಇದರ ಜೊತೆಗೆ ಕುಟುಂಬದ ವಾತಾವರಣ, ಶಾಲಾ ವಾತಾವರಣ, ಸಮವಯಸ್ಕರ ಗುಂಪಿನ ಸಂಬಂಧಗಳು, ಸಮುದಾಯ ಮತ್ತು ನೆರೆಹೊರೆ, ಧಾರ್ಮಿಕ ಸಂಸ್ಥೆಗಳು ಮತ್ತು ಶಾಲಾ ಸಂಘಗಳು, ಮಾಹಿತಿ ಮತ್ತು ಮನೋರಂಜನಾ ಮಾರ್ಗಗಳು, ವ್ಯಕ್ತಿಯ ಸಾಮಾಜಿಕ ಹಾಗೂ ಭಾವನಾತ್ಮಕ ಬೆಳವಣಿಗೆಯ ಮೇಲೆ ಇವೆಲ್ಲ ಪ್ರಭಾವವನ್ನ ಬೀರ್ತವೆ. ಓಕೆ, ಸೊ ಇದಿಷ್ಟು ಏನಾಗಿತ್ತು, ಅನುವಂಶೀಯತೆ ಮತ್ತು ಪರಿಸರದ ಬಗ್ಗೆ ಆಗಿತ್ತು. ಜೊತೆಗೆ ನಾವಿಲ್ಲಿ ವೆರಿ ಇಂಪಾರ್ಟೆಂಟ್, ಈ ಟಾಪಿಕ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅನುವಂಶೀಯ ನಿಯಮಗಳನ್ನ ನಿರ್ಧರಿಸುವಂತ ಅಂಶಗಳು. ಇದರಲ್ಲಿ ರೂಪಕ್ಕೆ ಪ್ರತಿರೂಪ ತತ್ವ ಮತ್ತೆ ಭಿನ್ನತೆಯ ತತ್ವ ಮತ್ತೆ ಸಮಾಶ್ರಯಣ ತತ್ವ ಏನಿದೆ ಇದು ವೆರಿ ಇಂಪಾರ್ಟೆಂಟ್. ಓಕೆ, ಇದಿಷ್ಟು. ಇನ್ನು ಮುಂದಿನ ತರಗತಿಯಲ್ಲಿ ನಾವು ವಿಕಾಸದ ಹಂತಗಳು ಮತ್ತು ಲಕ್ಷಣಗಳನ್ನ ನೋಡ್ತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.